ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 24ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಂದು ಫ್ಲಾಟ್ ನೆಗೆಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 35 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 0.13% ನಿಫ್ಟಿ ಇವತ್ತು ಕರೆಕ್ಟ್ ಆಗಿದೆ. 26,150ರ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 116 ಪಾಯಿಂಟ್ಗಳ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 115 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಸೊ ನಿನ್ನೆ ಯುಎಸ್ನ GDP ಡೇಟಾ ಅನೌನ್ಸ್ ಆಯಿತು. ಫೋರ್ಕಾಸ್ಟ್ ಮಾಡಿದ್ದು 3.3% GDP ಬರುತ್ತೆ ಅಂತ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ 4.3% GDP ಗ್ರೋತ್ ಡಿಕ್ಲೇರ್ ಆಗಿದೆ. ಸೊ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಸ್ಟ್ರಾಂಗ್ GDP ಗ್ರೋತ್ ಯುಎಸ್ನಲ್ಲಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಇದು US ಎಕಾನಮಿಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಹಾಗೆ ಕಳೆದ ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು GDP ಗ್ರೋತ್ ಯುಎಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಯುಎಸ್ನಲ್ಲಿ ಸ್ಟ್ರಾಂಗ್ GDP ಗ್ರೋತ್ ಡಿಕ್ಲೇರ್ ಆಗೋದು ಭಾರತಕ್ಕೆ ಅಷ್ಟು ಪಾಸಿಟಿವ್ ಆಗಿರೋದಿಲ್ಲ. ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಬಟ್ US GDP ಸ್ಟ್ರಾಂಗ್ ಆಗಿ ಗ್ರೋ ಆದಾಗ FIIs ಭಾರತದಲ್ಲಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಹಾಗೆಯೇ ಫೆಡ್ ಏನು ರೇಟ್ ಕಟ್ಗಳನ್ನು ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆ ರೇಟ್ ಕಟ್ಸ್ ಕೂಡ ಸ್ಲೋ ಡೌನ್ ಆಗ್ಬೋದು. ಯಾಕೆಂದರೆ GDP ಗ್ರೋತ್ ಸ್ಟ್ರಾಂಗ್ ಆಗಿ ಇದ್ದಾಗ ರೇಟ್ ಕಟ್ನ ಅವಶ್ಯಕತೆ ಇರೋದಿಲ್ಲ. ಇನ್ಫ್ಲೇಷನ್ ಕೂಡ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಯುಎಸ್ನಲ್ಲಿ ಕಡಿಮೆ ಆಗಿಲ್ಲ. ಆಗ ಫೆಡ್ ರೇಟ್ ಕಟ್ಟನ್ನು ಮುಂದಕ್ಕೆ ಹಾಕುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ಡಾಲರ್ನ ವ್ಯಾಲ್ಯೂ ಸ್ಟ್ರೆಂಥೆನ್ ಆಗುವಂಥ ಚಾನ್ಸಸ್ ಕೂಡ ಇದ್ದು ರೂಪಾಯಿ ಇನ್ನಷ್ಟು ಕುಸಿಯುವಂಥ ಸಾಧ್ಯತೆ ಇರುತ್ತೆ. ಆಲ್ರೆಡಿ 91 ರೂಪಾಯಿಯ ಲೋವನ್ನು ರುಪಿ ಟಚ್ ಮಾಡಿದೆ. ಸೊ ರೂಪಾಯಿಯ ವ್ಯಾಲ್ಯೂ ಕುಸಿದಷ್ಟು ಕೂಡ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಕಡಿಮೆ ಮಾಡ್ತಾ ಬರ್ತಾರೆ. ಡಾಲರ್ ಸ್ಟ್ರಾಂಗ್ ಆಗಿದ್ದಾಗ US ನಂಥ ಮಾರ್ಕೆಟ್ನಲ್ಲೇ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ತಾರೆ. ರೂಪಾಯಿ ಸ್ಟ್ರಾಂಗ್ ಆದ್ರಷ್ಟೇ ಅವ್ರಿಗೆ ಭಾರತದಿಂದ ಒಳ್ಳೆಯ ಒಂದು ರಿಟರ್ನ್ ಸಿಗುತ್ತೆ. ಸೊ ಟ್ರೇಡ್ ಡೀಲ್ ಆದಷ್ಟು ಬೇಗ ಆಗುತ್ತೆ ಅಂತ ಪಿಯೂಷ್ ಗೋಯಲ್ ಅವರು ಹೇಳಿದರು. ಬಟ್ ಟ್ರೇಡ್ ಡೀಲ್ನ ಬಗ್ಗೆ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಸೊ ಟ್ರೇಡ್ ಡೀಲ್ ಫೈನಲೈಸ್ ಆಗಿದ್ದಿದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆಯ ಒಂದು ರ್ಯಾಲಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ನೋಡಬೇಕಾಗುತ್ತೆ ಅಟ್ಲೀಸ್ಟ್ ಇಯರ್ ಎಂಡ್ನ ವೇಳೆಗೆ ಏನಾದರೂ ಟ್ರೇಡ್ ಡೀಲ್ಸ್ ಅನೌನ್ಸ್ ಆಗುತ್ತಾ ಅಂತ. ಹಾಗೆ ನಾಳೆ ಡಿಸೆಂಬರ್ 25 ಕ್ರಿಸ್ಮಸ್ನ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಯಾವುದೇ ರೀತಿಯ ಟ್ರೇಡಿಂಗ್ ಆಕ್ಟಿವಿಟೀಸ್ ನಾಳೆ ಮಾರ್ಕೆಟ್ನಲ್ಲಿ ನಡೆಯೋದಿಲ್ಲ. ಮತ್ತೆ ಶುಕ್ರವಾರ ನಾರ್ಮಲ್ ಆಗಿ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಮತ್ತೆ ಜನವರಿಯಿಂದ Q3 ರಿಸಲ್ಟ್ಸ್ ಡಿಕ್ಲೇರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಪನಿಗಳು ಸ್ಲೋ ಆಗಿ ತಮ್ಮ ರಿಸಲ್ಟ್ಸ್ನ ಡಿಕ್ಲೇರ್ ಮಾಡ್ತಾ ಬರ್ತಾರೆ. ಮೊದಲನೇದಾಗಿ IT ಕಂಪನಿಗಳ ರಿಸಲ್ಟ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಾದಮೇಲೆ ಒಂದೊಂದೇ ಬ್ಯಾಂಕ್ಸ್ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. Q3ನಲ್ಲಿ ಬ್ಯಾಂಕ್ಸ್ಗಳು ಅಷ್ಟು ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡದೇ ಇರ್ಬೋದು ಅಂತ ಸಿಟಿ ತಮ್ಮ ಒಂದು ಕವರೇಜ್ನಲ್ಲಿ ತಿಳಿಸಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೂಡ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಂಕ್ಗಳಿಂದ ಬಂದಿರಲಿಲ್ಲ. ಸೊ ಈ ಬಾರಿ ಕೂಡ ಅದೇ ರೀತಿ ಒಂದು ಸಿನಾರಿಯೋ ಬರ್ಬೋದು ಅನ್ನೋದು ಸಿಟಿಯ ವ್ಯೂ ಆಗಿರುತ್ತೆ. ಸೊ ಕ್ವಾರ್ಟರ್ 3-5% ಕ್ರೆಡಿಟ್ ಗ್ರೋತ್ ನೋಡೋದಕ್ಕೆ ಸಿಗ್ಬೋದು ಅನ್ನೋದು ಸಿಟಿಯ ವ್ಯೂ ಆಗಿರುತ್ತೆ. ಸೊ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ಗಳು ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿ ಗ್ರೋ ಆಗೋದಿಲ್ಲ ಅಂತ ಅವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಮಾರ್ಜಿನ್ ಎಕ್ಸ್ಪಾನ್ಷನನ್ನು AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, RBL ಈ ರೀತಿಯ ಬ್ಯಾಂಕ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸಿಟಿ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಬಟ್ ICICI ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಈ ಕಂಪನಿಗಳು ಫ್ಲಾಟ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸನ್ನು ಡಿಕ್ಲೇರ್ ಮಾಡ್ಬೋದು ಅನ್ನೋದು ಸಿಟಿಯ ವ್ಯೂ ಆಗಿರುತ್ತೆ. ಸೊ ನೋಡಬೇಕಾಗುತ್ತೆ ಬ್ಯಾಂಕ್ಗಳು ಯಾವ ರೀತಿಯ ಒಂದು ರಿಸಲ್ಟನ್ನು Q3ನಲ್ಲಿ ಡಿಕ್ಲೇರ್ ಮಾಡ್ತಾರೆ ಅಂತ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಡ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಸಸ್ಟೈನ್ ಆಗ್ತದೆ. ಇವತ್ತು ಕೂಡ ಸ್ಟಾಕ್ 2.5% ಅರೌಂಡಲ್ಲಿ ಗೇನ್ ಆಯಿತು. ಶ್ರೀರಾಮ್ ಫಿನಾನ್ಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದ್ದು 1.5% ಅರೌಂಡಲ್ಲಿ ಸ್ಟಾಕ್ ಇವತ್ತು ಗೇನ್ ಆಗಿದೆ. ಸೊ 1,000 ರೂಪಾಯಿನ ಲೆವೆಲ್ನ ಅರೌಂಡ್ಗೆ ಈಗ ಶ್ರೀರಾಮ್ ಫಿನಾನ್ಸ್ ಹೋಗ್ತದೆ. ಅಪೋಲೋ ಹಾಸ್ಪಿಟಲ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಇವತ್ತು ಗೇನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಅಪೋಲೋ ಹಾಸ್ಪಿಟಲ್ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಬೇಕು ಅಂತ ಇದ್ರು. ಇವರ ಫಾರ್ಮಸಿ ಬಿಸ್ನೆಸ್ ಏನಿದೆ ಅದು ಸಪ್ರೇಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಈ ಒಂದು ಡಿಮರ್ಜರ್ಗೆ ಮೊದಲನೇ ಸ್ಟೆಪ್ NSE ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಒಂದೊಂದಾಗಿ ರೆಗ್ಯುಲೇಟರಿ ಅಪ್ರೂವಲ್ಸ್ ಸಿಗ್ತಾ ಹೋಗುತ್ತೆ. ಫೈನಲ್ ಆಗಿ ಕಂಪನಿ ತಮ್ಮ ಒಂದು ಸಬ್ಸಿಡರಿಯನ್ನು ಡಿಮರ್ಜ್ ಮಾಡಬಹುದಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಜಾಜ್ ಆಟೋ, ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ 1.5% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸ್ಲೋ ಆಗಿ ಇಂಡಿಗೋ ಶೇರ್ಸ್ಗಳು ರಿಕವರ್ ಆಗ್ತಿತ್ತು. ಆಪರೇಷನ್ಸ್ ಮತ್ತೆ ಎಂದಿನಂತೆ ಪ್ರಾರಂಭ ಆಗಿದೆ. ಅದರಿಂದ ಸ್ಟಾಕ್ನಲ್ಲಿ ರಿಕವರಿ ಇತ್ತು. ಬಟ್ ಇವತ್ತು ಸ್ಟಾಕ್ ಕರೆಕ್ಟ್ ಆಗೋದಕ್ಕೆ ರೀಸನ್ ಗೌರ್ಮೆಂಟ್ ಇನ್ನೂ 2 ಏರ್ಲೈನ್ ಕಂಪನಿಗಳಿಗೆ NOCಯನ್ನು ಕೊಟ್ಟಿದ್ದಾರೆ. ಸೊ ಎರಡೂ ಕಂಪನಿಗಳು ತಮ್ಮದೇ ಆದ ಏರ್ಲೈನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಏರ್ಕ್ರಾಫ್ಟ್ಗಳನ್ನು ಲಾಂಚ್ ಮಾಡ್ಬೋದಾಗುತ್ತೆ. ಆಲ್ ಇನ್ ಏರ್ ಮತ್ತು ಫ್ಲೈ ಎಕ್ಸ್ಪ್ರೆಸ್ ಈ 2 ಕಂಪನಿಗಳಿಗೆ ಗೌರ್ಮೆಂಟ್ನ ಕಡೆಯಿಂದ NOC ಸಿಕ್ಕಿದೆ. ರೀಸೆಂಟಾಗಿ ಶಂಕ್ ಏರ್ ಕೂಡ NOCಯನ್ನು ಪಡ್ಕೊಂಡಿದ್ರು. ಸೊ ಇಂಡಿಗೋಗೆ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಬರ್ಬೋದು ಅನ್ನುವಂಥ ರೀಸನ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ಬಂದಿದೆ. ಬಟ್ ಈ ರೀತಿಯಲ್ಲಿ ಆಕಾಶ ಆಗಿರ್ಬೋದು, ವಿಸ್ತಾರ ಆಗಿರ್ಬೋದು ಸಾಕಷ್ಟು ಏರ್ಲೈನ್ಸ್ಗಳು ಮಾರ್ಕೆಟ್ನಲ್ಲಿ NOCಯನ್ನು ಪಡ್ಕೊಂಡಿದ್ರು. ಬಟ್ ಅಷ್ಟೇನು ಕಾಂಪಿಟೇಷನ್
ಇಂಡಿಗೋ ಫೇಸ್ ಮಾಡಲಿಲ್ಲ. ಹಾಗೆ ಟಾಟಾ ಗ್ರೂಪ್ ಏರ್ ಇಂಡಿಯಾನ ಪರ್ಚೇಸ್ ಮಾಡಿದಾಗ ಕೂಡ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅಷ್ಟೇನು ಇಂಪ್ಯಾಕ್ಟ್ ಇಂಡಿಗೋನಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ನೋಡಬೇಕಾಗುತ್ತೆ ಈಗ ಹೊಸ ಕಂಪನಿಗಳು ತಮ್ಮ ಏರ್ಕ್ರಾಫ್ಟ್ಗಳನ್ನು ಲಾಂಚ್ ಮಾಡ್ತಾ ಹೋದಾಗ ಯಾವ ರೀತಿಯಲ್ಲಿ ಇಂಡಿಗೋ ರೆವೆನ್ಯೂಸ್ನ ಮೇಲೆ ಇಂಪ್ಯಾಕ್ಟ್ ಬರುತ್ತೆ ಅಂತ. ಸೊ ಯಾವುದೇ ರೀತಿಯ ಇಂಪ್ಯಾಕ್ಟ್ಸ್ ಇಲ್ಲ ಅಂದರೆ ಸ್ಟಾಕ್ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಹೋಗುತ್ತೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ವಿಪ್ರೋ 1.5% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. ಹಾಗೆ ಕೋಫೋರ್ಜ್, ಟೆಕ್ ಮಹೀಂದ್ರ, ಬೇರೆ IT ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ US H1B ಲಾಟ್ರಿ ಸಿಸ್ಟಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ H1B ವೀಸಾ ಏನಿದೆ, ಸೊ ಕಂಪನಿಗಳು ತಮ್ಮ ಎಂಪ್ಲಾಯೀಸನ್ನು US ವರ್ಕ್ನ ಮೇಲೆ ಕಳಿಸ್ಬೇಕು ಅಂದರೆ H1B ವೀಸಾಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ H1B ವೀಸಾಗೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಆದ್ದರಿಂದ ಲಾಟ್ರಿ ಸಿಸ್ಟಮ್ ಬೇಸಿಸ್ ಮೇಲೆ H1B ವೀಸಾವನ್ನು US ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಿದ್ರು. ಅಂದರೆ ಎಲ್ಲಿ ಡಿಮ್ಯಾಂಡ್ ಇರುತ್ತೆ, ಎಷ್ಟು ಸ್ಯಾಲ್ರೀಸನ್ನು ಕಂಪನೀಸ್ಗಳು ಕೊಡ್ತಿದ್ದಾರೆ, ಅದೆಲ್ಲವನ್ನು ಬೇಸಾಗಿ ಇಟ್ಕೊಂಡು ಈ ಒಂದು ಲಾಟ್ರಿ ಸಿಸ್ಟಮ್ನಲ್ಲಿ, ಸೊ ಈ ಲಾಟ್ರಿ ಸಿಸ್ಟಮ್ನಲ್ಲಿ ಸೆಲೆಕ್ಟ್ ಆದವರು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ವೀಸಾ ಪ್ರೋಸೆಸ್ಗೆ ಸೆಲೆಕ್ಟ್ ಆಗ್ತಿದ್ರು. ಬಟ್ ಈಗ ಈ ಒಂದು ಸಿಸ್ಟಮನ್ನು US ಗೌರ್ಮೆಂಟ್ ಸ್ಕ್ರಾಪ್ ಮಾಡಿದರೆ. ಸೊ ಎಲಿಜಿಬಿಲಿಟಿ ಬೇಸಿಸ್ ಮೇಲೇ ವೀಸಾಗಳನ್ನು ಕೊಡ್ತೀವಿ ಅಂತ ಹೇಳಿದರೆ. ಹಾಗೆ ಇದರಿಂದ H1B ವೀಸಾ ಪಡ್ಕೊಳ್ಳುವರ ಸಂಖ್ಯೆ ಕೂಡ ಕಡಿಮೆ ಆಗ್ಬೋದು. ಫೀಸ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ IT ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂಥ ನ್ಯೂಸ್ ಬಂದಿದೆ. ಆ ರೀಸನ್ನಿಂದ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕಾಣಿಸ್ತು. ಹಾಗೆ HDFC ಲೈಫ್, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಆಲ್ ಟೈಮ್ ಹೈ ಲೆವೆಲ್ಸನ್ನು ದಿನ ಈ ಮೆಟಲ್ಸ್ಗಳು ರೀಚ್ ಮಾಡ್ತಿದೆ. ಈ ಒಂದು ನ್ಯೂಸ್ನಿಂದ ಮನಪ್ಪುರಂ ಫಿನಾನ್ಸ್, IIFL ಫಿನಾನ್ಸ್, ಮುತ್ತೂಟ್ ಈ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ಕೂಡ ಈ ಕಂಪನಿಗಳಿಗೆ ಅಡ್ವಾಂಟೇಜ್ ಆಗುತ್ತೆ. ಸಾಕಷ್ಟು ಜನ ಗೋಲ್ಡನ್ನು ಗಿರುವೆ ಇಟ್ಟು ಲೋನ್ ಪಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ಗಳು ಗೇನ್ ಆಗ್ತದೆ. ಹಾಗೆ ಸಿಲ್ವರ್ನ ಪ್ರೈಸಸ್ ಈಗೇನು ಟ್ರೇಡ್ ಆಗ್ತಿದೆ ಈ ಲೆವೆಲ್ನಿಂದ ಇನ್ನೂ ಸಾಕಷ್ಟು ಜಂಪ್ ಆಗ್ಬೋದು ಅಂತ ಸಾಕಷ್ಟು ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಗೋಲ್ಡ್ನ ಮೊಮೆಂಟಮ್ ಸಿಲ್ವರ್ನಷ್ಟು ಇರೋದಿಲ್ಲ, ಬಟ್ ಸ್ಟಿಲ್ ಗೋಲ್ಡ್ ಕೂಡ ಪ್ರತಿ ಔನ್ಸ್ಗೆ $5,000 ರೀಚ್ ಆಗ್ಬೋದು ಅಂತ ಸಾಕಷ್ಟು ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಒಂದು ಸೇಫ್ ಹೆವನ್ ಆಗಿ ಈ ಮೆಟಲ್ಸ್ಗಳು ಕಾಣಿಸ್ತಿದೆ. ಆದ್ದರಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಈ ಎರಡು ಮೆಟಲ್ಗಳಲ್ಲಿ ಆಗ್ತಿದೆ. ವಿಕ್ರಾನ್ ಇಂಜಿನಿಯರಿಂಗ್ ಕಂಪನಿಗೆ 2035 ಕೋಟಿಯ ಆರ್ಡರ್ ಸಿಕ್ಕಿತ್ತು. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಒಂದು ದೊಡ್ಡ ಆರ್ಡರ್ ಸಿಕ್ಕಿರುವಂಥ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಕೂಡ 15% ಗೇನ್ ಆಗಿತ್ತು. ಸೊ 10% ಜಂಪ್ನೊಂದಿಗೆ ಸ್ಟಾಕ್ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಈ ರೀತಿಯ ದೊಡ್ಡ ಆರ್ಡರ್ಗಳು ಕಂಪನಿಗೆ ಸಿಗೋದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಇರ್ಕಾನ್, IRFC, RVNL ಸ್ಟಾಕ್ಗಳು ಮತ್ತೆ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಮೇಜರ್ ರೀಸನ್ ಬಜೆಟ್ ಆಗಿರುತ್ತೆ. ಸೊ ಬಜೆಟ್ವರೆಗೂ ರ್ಯಾಲಿ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಬಜೆಟ್ಗೂ ಒಂದು ವಾರದ ಮುಂಚೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ಗಳು ಕೂಡ ಬರ್ಬೋದು. ಬಟ್ ಇದೇ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಫ್ರೆಶ್ ಆಗಿ ಎಂಟರ್ ಆಗ್ತಿರೋರು ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೊಳ್ಳಿ. ಬಜೆಟ್ನ ನ್ಯೂಸ್ನಿಂದ ಸ್ಟಾಕ್ಸ್ ಗೇನ್ ಆಗ್ತದೆ. ಸೊ ಮತ್ತೆ ಬಜೆಟ್ ಮುಗಿದ ಮೇಲೆ ಸ್ಟಾಕ್ಸ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಆದ್ದರಿಂದ ಹೈಯರ್ ಲೆವೆಲ್ಗಳಲ್ಲಿ ಪರ್ಚೇಸ್ ಮಾಡುವಾಗ ಸ್ವಲ್ಪ ಥಿಂಕ್ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವನ್ನು ಇಟ್ಕೋತೀರಾ ಅಂದರೆ ಪ್ರಾಬ್ಲಮ್ ಆಗೋದಿಲ್ಲ. ಜಸ್ಟ್ ಈ ಒಂದು ರ್ಯಾಲಿಯನ್ನು ಎಂಜಾಯ್ ಮಾಡೋದಕ್ಕೆ ಬೈ ಮಾಡ್ತಿದ್ದೀನಿ ಅಂದರೆ ಹೈಯರ್ ಲೆವೆಲ್ಗಳಲ್ಲಿ ಟ್ರ್ಯಾಪ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದನ್ನು ಗಮನಿಸಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಕ್ಯಾಸ್ಟ್ರಾಲ್ ಕಂಪನಿಯಲ್ಲಿ ಪ್ರಮೋಟರ್ BP 65% ಸ್ಟೇಕನ್ನು ಸೆಲ್ ಮಾಡ್ತಿದ್ದಾರೆ. ಸೊ ಇದರಿಂದ $6 ಬಿಲಿಯನ್ ಅಮೌಂಟನ್ನು BP ಜನರೇಟ್ ಮಾಡ್ತಾರೆ. ಸೊ ತಮ್ಮ ಒಂದು ಪ್ರೈಮರಿ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಈ ಒಂದು ಟ್ರಾನ್ಸಾಕ್ಷನನ್ನು ಕ್ಯಾಸ್ಟ್ರಾಲ್ನ ಪೇರೆಂಟ್ ಮಾಡ್ತಿದ್ದಾರೆ. ಸೊ ಕೇವಲ ಭಾರತ ಅಷ್ಟೇ ಅಲ್ಲ, ವಿಯೆಟ್ನಾಂ, ಸೌದಿ ಅರೇಬಿಯಾ, ಥೈಲ್ಯಾಂಡ್ನಲ್ಲಿ ಕೂಡ ಇವರು ತಮ್ಮ ಒಂದು ಸ್ಟೇಕನ್ನು ಸೆಲ್ ಮಾಡ್ತಾರೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ ಫೆಡರಲ್ ಬ್ಯಾಂಕ್ನಲ್ಲಿ ಬ್ಲ್ಯಾಕ್ ಸ್ಟೋನ್ ಎಂಟಿಟಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ರು. ಸೊ ಯೂನಿವರ್ಸಲ್ ಬ್ಯಾಂಕ್ನಲ್ಲಿ ಯಾವುದೇ ಒಂದು ಫಾರಿನ್ ಎಂಟಿಟಿ 10%ಗೂ ಕಡಿಮೆ ಹೋಲ್ಡಿಂಗನ್ನು ಹೊಂದಿರಬೇಕಾಗುತ್ತೆ. ಬ್ಲ್ಯಾಕ್ ಸ್ಟೋನ್ 9.99% ಸ್ಟೇಕನ್ನು ಬೈ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ ಸ್ವಲ್ಪ ಗೇನ್ ಆಗಿದ್ರು ಕೂಡ ಅದಾದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. IPOಗಳ ವಿಚಾರಕ್ಕೆ ಬಂದಾಗ ಗುಜರಾತ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 19 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. 250 ಕೋಟಿಯ ಇಶ್ಯೂ ಆಗಿತ್ತು. ರಿಟೇಲ್ ಕ್ಯಾಟಗರಿಗೆ ಕೇವಲ 10% ಆಫರ್ ಇತ್ತು. ಆದ್ದರಿಂದ ಒಳ್ಳೆ ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ಬಂದಿದೆ. ಬಟ್ QIB ಕ್ಯಾಟಗರಿ ಅಬ್ಸರ್ವ್ ಮಾಡಿ ಕೇವಲ 1 ಟೈಮ್ನ ಸಬ್ಸ್ಕ್ರಿಪ್ಷನ್ ಮಾತ್ರ ಬರ್ತಿದೆ. ಆ ರೀಸನ್ನಿಂದ ಪ್ರೀಮಿಯಂ ಫಾಲ್ ಆಗಿದೆ. ಸೊ ಯೂಶಲಿ ನಾನು ಹೇಳ್ತಾ ಇರ್ತೀನಿ, ಕೊನೆ ದಿನ 12 ರಿಂದ 2 ಗಂಟೆ ಸಮಯಕ್ಕೆ QIB ಸಬ್ಸ್ಕ್ರಿಪ್ಷನ್ ಯಾವ ರೀತಿಯಲ್ಲಿದೆ ಅದನ್ನು ಅಬ್ಸರ್ವ್ ಮಾಡಿ ಅಂತ. QIBs ಸ್ಟ್ರಾಂಗ್ ಆಗಿ ಅಪ್ಲಿಕೇಶನ್ಸನ್ನು ಹಾಕಲಿಲ್ಲ ಅಂದರೆ ಪ್ರೀಮಿಯಂ ಫಾಲ್ ಆಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ.
ಅದೇ ರೀಸನ್ನಿಂದ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ಸನ್ನು ಹಾಕಬೇಕಾಗತ್ತೆ. ಮೇ ಬಿ ಈ ಒಂದು IPO ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಅಥವಾ ನೆಗೆಟಿವ್ ಆಗಿ ಲಿಸ್ಟ್ ಆಗುವಂಥ ಸಾಧ್ಯತೆ ಕಾಣಿಸ್ತಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.